ಯಾರು ದೊಡ್ಡ ಸ್ನೇಹಿತರು? ಯಾರು ನನ್ನ ಇಷ್ಟ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟ ಕಣೋ, ನಾನ್ ಕಣೋ ಅಲ್ಲ. ಇನ್ ಮಂಡಿ ಪೆನ್ ಬಂದ್ಬಿಟ್ಟಿದ್ದೆ. ನಾನು ತೇಜ್ ಕುತ್ಕೊಂಡು ಇದೆಲ್ಲ ಹಿಡಿಯಂಗಿಲ್ಲ ಬ್ರೋ, ಇದೆಲ್ಲ ಹಿಡಿಯಂಗಿಲ್ಲ. ಅಕ್ಟೋಬರ್ ಅಲ್ಲಿ ನಮ್ಮ ಹುಡುಗನ ಮದುವೆ ಇದೆ. ಹುಡುಗಂದು ಒಳ್ಳೆ ವ್ಯೂಸ್ ಬೇಕಾ? ಪೆಟ್ರೋಲ್ ಹಾಕ್ಸ್ಬೇಕು. ಹೆಂಗ್ ಬ್ರೋ ನಿಮ್ಗೆ ಹತ್ರ ನನ್ನ ಸೆಲ್ಫಿ ತಗೊಳ್ಳೋದು? ನೋಡಿ ಎಷ್ಟು ಟೈಟ್ ಅವ್ರು ಇವರು. ನಿಮ್ಗೆ ಸ್ವಲ್ಪ ಜ್ಞಾನಿ ಇಲ್ವಾ? ಸೊ ಗೈಸ್ ಇವತ್ತು ಕಾಂಪಿಟೇಷನ್ ಮೇಲೆ ಬ್ಲಾಗ್ ಮಾಡ್ತಿದ್ದೀವಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ಬ್ಲಾಗು ತಮ್ಮನೇ ನೋಡ್ತೀರಾ. ನಾನು, ಶ್ರವಣ್ ಬ್ರೋ, ಸಮೀರು, ನಮ್ಮ ಫ್ರೆಂಡ್ ಕಿಶಾನು ಮತ್ತು ಸೂರ್ಯ. ಸೊ ನಾವೆಲ್ಲರೂ ಟ್ರಿಪ್ ಹೋಗ್ತಿದ್ದೀವಿ. ಅದು ಎಲ್ಲಿ ಅಂತಂದರೆ ಕೂರ್ಗ್ಗೆ. ಕೂರ್ಗ ವೆದರ್ ತುಂಬ ಚೆನ್ನಾಗಿದೆ ಅಂತೆ. ಎಷ್ಟೊಂದು ದಿವಸ ಆಯಿತು ನಾವೆಲ್ಲ ಟ್ರಿಪ್ ಹೋಗಿ. ಲಾಸ್ಟ್ ಟ್ರಿಪ್ ಹೋಗಿದ್ದು ನಾವು ಮಂಗ್ಳೂರ್ಗೆ ಅನಿಸುತ್ತೆ. ಮಂಗ್ಳೂರು ಲಾಸ್ಟ್ ಟ್ರಿಪ್ ಹೋಗಿದ್ದು. ಅಲ್ಲಲ್ಲ, ಮಂಗ್ಳೂರು ಆದಮೇಲೆ ವಯನಾಡ್ಗೆ ಹೋಗಿದ್ವಿ ಹೋದ ಮಂತು. ಅದಾದಮೇಲೆ ಎಲ್ಲೂ ಟ್ರಿಪ್ ಹೋಗಿರಲಿಲ್ಲ. ಸೊ ಸ್ವಲ್ಪ ವರ್ಕ್ ಪ್ರೆಷರು, ತಲೆನೋವು ಹೋಗ್ಬಿಟ್ಟು ಜಾಸ್ತಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ಇವಾಗ ಟ್ರಿಪ್ ಹೋಗ್ತಿದ್ದೀವಿ. ಸೊ ನೀವು ನಮ್ಮ ಜೊತೆ ಬನ್ನಿ, ಹೋಗೋಣ. ಏನು ತರಲೆಗಳು ಮಾಡ್ತೀವಿ, ಹೆಂಗಿರ್ತೀವಿ, ಟ್ರಾವೆಲಿಂಗ್ ಹೆಂಗಿರುತ್ತೆ, ಅಲ್ಲೋಗ್ಬಿಟ್ಟು ಎಲ್ಲಿ ಸ್ಟೇ ಆಗ್ತೀವಿ, ಸೊ ಪ್ರತಿಯೊಂದು ಈ ಬ್ಲಾಗಲ್ಲಿ ಇರುತ್ತೆ. ಸೊ ಆಗಲೇ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ಅಲ್ಲೇ ಬಿಡಬೇಕು. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಸಮೀರ್ಗೆ ಬರೋದಕ್ಕೆ. ಮತ್ತು ಶ್ರವಣ್ ಬರ್ತಿದ್ದಾರೆ. ಅವ್ರು ಬಂದಿದ ತಕ್ಷಣ ನಾವು ಹೊಡ್ತೀವಿ. ಬನ್ನಿ ಹೋಗೋಣ. ಸೊ ನಾವೇನಲ್ಲಿ ಏನು ರೀಲ್ಸ್ ಮಾಡೋದಕ್ಕಾಗಲಿ ಇಲ್ಲಾಂದರೆ ಬೇರೆ ಕಂಟೆಂಟ್ ಮಾಡೋದಕ್ಕೆ ಹೋಗ್ತಿಲ್ಲ, ಎಂಜಾಯ್ ಮಾಡೋಕೆ ಹೋಗ್ತಿರೋದು. ಸೊ ಅದಕ್ಕೇ ಒಂದು 4-5 ಹುಡೀಸ್ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ತುಂಬ ಚಳಿ ಇದೆ ಅಂತೆ, ಮಳೆ ಕೂಡ ಬರ್ತಿದೆ ಅಂತೆ. ಯಾರೋ ಫೋನಾಗಿ ಕೇಳಿದ್ರು ನನಗೆ, ನನ್ನ ಫ್ರೆಂಡಿಗೆ ಕೇಳಿದೆ. ಅಲ್ಲಿ ಲ್ಯಾಂಡ್ ಸ್ಲೈಡಿಂಗು ಅವೆಲ್ಲ ಆಗದೇ ಇದ್ದರೆ ನಾವು ಸ್ವಲ್ಪ ಸೇಫಾಗಿ ಬರ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ, ಹೂಡಿಗಳು ತೊಗೊಂಡಿದ್ದೀನಿ, ಮತ್ತು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ, ಮತ್ತು 2 ಪ್ಯಾಂಟು 2 ಹೂಡಿ ತೊಗೊಂಡಿದ್ದೀನಿ. ಸಾಕು, ಒಂದು 2 ಡೇಸ್ಗಲ್ವಾ ಹಿಂಗೆ ಹೋಗಿ ಬರ್ಬೋದು. ಇವಾಗ ಅವ್ರು ವೆಯ್ಟ್ ಮಾಡ್ದೆ, ಹಿಂಗಾಗಿ ಇನ್ನೂ ಬಂದಿಲ್ಲ. ಅವ್ರು ಬಂದಿದ ತಕ್ಷಣ ಹೊರಡ್ತೀವಿ. ಬನ್ನಿ ಹೋಗೋಣ. ಗೈಸ್ ಈಗ ಜಸ್ಟು ಕೆಳಗೆ ಬಂದೆ, ಹಾಲೆ ಬಂದಿದ್ದಾರೆ ನೋಡಿ. ಬ್ರೋ ಈ ಕಾರಲ್ಲಿ ಹೋಗೋದಾ ಬ್ರೋ? ಹಾಯ್ ಬ್ರೋ. ಐಶ್ವರ್ಯ ಬಂದ್ಲು ಬ್ರೋ. ಹಾಯ್ ಮಾಡಿ ಬ್ರೋ. ನಮಸ್ಕಾರ ಗೈಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊರಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಓಕೆ, ಇವಾಗ ಅಲ್ಲೊಂದು ನಡೀತಾ ಇದೆ. ಇವತ್ತು ಕಾಂಪಿಟೇಷನ್ ಮೇಲೆ ಬ್ಲಾಗ್ ಮಾಡ್ತಿದ್ದೀವಿ. ಆಫ್ ಮಾಡಿಬಿಡಿ ಬ್ರೋ. ಇರ್ಲಿ ಬಿಡಿ ಬ್ರೋ. ಸೊ ಗೈಸ್ ಇವತ್ತು ಕಾಂಪಿಟೇಷನ್ ಮೇಲೆ ಬ್ಲಾಗ್ ಮಾಡ್ತಿದ್ದೀವಿ. ಯಾರ್ದು ರೀಚ್ ಜಾಸ್ತಿ ಬರುತ್ತೆ ಅವ್ರಿಗೆ ಪ್ರೈಸು. ಓಕೆನಾ? ಯಾರ್ದು ರೀಚ್ ಕಮ್ಮಿ ಬರುತ್ತೆ ಅವರಿಗೆ ಸಹ ಪ್ರೈಸ್. ಯಾರು ಕಮ್ಮಿ ಬರುತ್ತೆ ಗೆದ್ದವ್ರು ಕೊಡಿಸ್ಬೇಕು. ಹೌದು ಬ್ರೋ. ಡ್ರೆಸ್ ಚೆನ್ನಾಗಿದೆ ಬ್ರೋ, ಸಾಕಾಗಿದೆ ಡ್ರೆಸ್, ಸೂಪರ್ ಡ್ರೆಸ್ ಚೆನ್ನಾಗಿದೆ. ಓಕೆ ಹೋಗೋಣ, ಬನ್ನಿ ಹೋಗೋಣ. ಹುಡ್ತಿದ್ದೀರಾ ನೀವು? ಎಂತ ಹುಡ್ತಿದ್ದೀರಾ ಹೇಳಿ? ಮನೆಗೆ ಏನಕ್ಕೆ ನೀವು ಕಾರಲ್ಲಿ ಇಟ್ಟಿದ್ದೀರಾ? ನಿಮ್ಗೆ ಸ್ವಲ್ಪ ಜ್ಞಾನಿ ಇಲ್ವಾ? ಗಾಯ್ಸ್ ಏನೋ ನಮ್ಮ ಶ್ರವಣ್ ಕಳ್ಕೊಂಬಿಟ್ಟವ್ರೆ, ಅದನ್ನ ಹುಡುಕ್ತಾ ಇದ್ದೀವಿ, ಅದು ಸಿಕ್ತಿಲ್ಲ. ಗಾಯ್ಸ್ ಇವತ್ತು ಕಾರ್ ನಾನು ಓಡಿಸ್ತೀನಿ. ಮ್ಯಾಪಿಂಗ್ ಇವರು ನಮ್ಮ ಸ್ಟ್ರಾಟಜಿ ಹೇಗುತ್ತೆ ನಮಗೆ. ನಮ್ಮ ಸ್ಟ್ರಾಟಜಿ ಇದು. ನಾವು ಹಿಂದೆ ಕೂತ್ಕೊಳ್ಳೋಕೆ ಆಗಲ್ಲ, ಅದಕ್ಕೆ ನಾವು ಮುಂದೆ ಕೂತ್ಕೊಂಡು ನಾವು ಅದು ಪ್ಲಾನ್ ಮಾಡ್ಕೊಂಡಿರೋದು. ನನ್ನ ಕೈ ಆಗಲ್ಲ, ಸಮೀರ್ ಬ್ರೋ ಓಡಿಸ್, ಸಮೀರ್ ಬ್ರೋ ಆಗಲ್ಲ, ನಾನು ಓಡಿಸ್ತೀನಿ. ಓಕೆ ಬನ್ನಿ ಹೋಗೋಣ. ನೀವೆಲ್ಲ ಆರಾಮಾಗಿರ್ಬೇಕು. ನಾವು ಡ್ರೈವರ್ ಮತ್ತೆ ಮ್ಯಾಪ್ ಹೇಳೋರು. ಇವಾಗ ಸೂರ್ಯಂಗೆ ಮತ್ತೆ ಕಿಶನ್ಗೆ ವೇಟ್ ಮಾಡ್ತಿದ್ದೀವಿ, ಬಂದಿ ಅಷ್ಟೇ ಹೊಡ್ತೀವಿ. ಸಮೀರ್ ಅವ್ರು ನೋಡಿ ಎಷ್ಟು ಡಯಟ್ ಮೇಂಟೈನ್ ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ. ಇದು ಬೀಳ್ಬಾರ್ದು ಅಂತ ಹಿಂಗ್ ಕಟ್ಕೊಂಡ್ ಬಂದಿರೋದು ಎಲ್ಲ ನಮ್ಮ ಶ್ರವಣ್ ಬ್ರೋದು ಮಹಿಮೆ. ಗೈಸ್ ಇವಾಗ ಸೂರ್ಯ ಬಂದ. ಇನ್ನೇನೋ ಎಲ್ಲ ಬ್ಲಾಗರ್ಸ್ ಸ್ಪೆಕ್ಸ್ ಪಿಕ್ಚರ್. ನನ್ನ ಇಷ್ಟ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಇಷ್ಟನೋ ಗೈಸ್, ಒಂದು ಯಾವ್ದೇ ಡೇರ್ ಹೇಳಿ ಅವ್ನಿಗೆ ಏನ್ ಹೇಳಿದ್ರು ಒಳ್ಳೇದು. ನನ್ನ ಇಷ್ಟ ಕಣೋ, ನಾನ್ ಕಣೋ ಅಂತಾನೆ. ರಿಪೀಟ್ ಮಾಡ್ಲಾ? ಇವತ್ತು ಒಟ್ರಷ್ಟು ಒಂದು ಸೀನ್ ಆಯ್ತು ಬ್ರೋ. ನಿಮ್ದು ಬ್ಲಾಗ್ ಇದೆಯಾ? ಅಯ್ಯೋ ದೇವ್ರೆ, ನಮ್ಮ ಫ್ರೆಂಡ್ ಬರ್ತಾವನೆ. ಬನ್ನಿ ಪಿಕ್ ಮಾಡ್ಕೊಂಡ್ ಹೋಗ್ಬಿಟ್ಟು. ಎಷ್ಟು ಜನ ಬ್ಲಾಗ್ ಮಾಡ್ತಿದ್ದೀರೋ? ರಾಮ್ ಜಗನ್ನಾಥನ್ ಗೈಸ್, ಇನ್ನೊಬ್ರು ಬ್ಲಾಗರ್ ಬಂದ್ರು. ಅಯ್ಯೋ ಎಷ್ಟು ಜನ ಬ್ಲಾಗರ್ಸ್ ಅಪ್ಪ ಇವತ್ತು. ಬನ್ನಿ ನೋಡೋಣ, ಹೋಗೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ ನಮ್ಮ ಗೋವಾ ಕಿಶನ್ ಅವ್ರು ಇಲ್ಲೇ ಅವ್ರೆ. ಗೋವಾ ಕಿಶನ್ ಅವ್ರೆ ಬನ್ನಿ ಇಲ್ಲಿ. ಗೋವಾ ಅವ್ರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಂತ ಬುದ್ಧಿ ನಮ್ಮ ಚಾನಲ್ ಎಲ್ರಿಗೂ ಹಾಯ್ ಮಾಡು. ಅಲ್ಲಿ ಒಳ್ಳೆದ ಮಾಡ್ತಿದ್ದೆ. ಗೈಸ್ ಅಕಸ್ಮಾತ್ ನಿಮ್ಗೆ ಹಾಯ್ ಬ್ರೋ, ಹೌ ಆರ್ ಯು? ಗುಡ್. ಹೆಸರು ಗೊತ್ತಾ? ಗಣೇಶ್ ಪಿ ಅಂತ. ಅವರು ಓಂ ಪ್ರಕಾಶ್ ಅವ್ರ ಮಗ ಅವರು. ಶೇಡ್ ಬರೋಗೈತೆ ಬುದ್ಧಿ. ಗೋವಾ ಹೋಗಿ ಮಾಡಿ ಗೈಸ್. ನಾವು ಹೋಗ್ತೇವೆ ಕೂರ್ಗ ಗೋವಾ ಅಂದ್ರೆ ನಂಗೆ ಕನ್ಫ್ಯೂಸ್ ಆಗ್ತಿದೆ. ಪಾಂಡಿಚೇರಿ ಈಗ ಬಾಯ್. ಗೈಸ್ ಇದು ನಮ್ಮ ಕಿಶನ್ ಅಂತ ನಮ್ಮ ಫ್ರೆಂಡ್. ತುಂಬಾ ಒಂದು 12 ವರ್ಷದಿಂದ ನಾವೆಲ್ಲ ಫ್ರೆಂಡ್ಸು.
12 ವರ್ಷನಾ? ಅಷ್ಟೇನಾ? ಅಷ್ಟೇ ಬುಜೆ. ಇನ್ನ ಚಡ್ಡಿ ಹಾಕೊಂತದಲ್ಲ ಚಿಕ್ಕ ಇನ್ನೇನ್ ಪ್ಯಾಂಟ್ ಹಾಕೊಂಡು ಓಡಾಡ್ತಿದ್ದ? ಇವಾಗ ಚಡ್ಡಿ ಹಾಕೊಂಡಿದೀವಿ. ಇವಾಗ ಚಡ್ಡಿ ಹಾಕೊಂಡೆ ಓಡಾಡ್ತಿದ್ಯಾ ನೀನು? ಫುಲ್ ಗಮ್ಮತ್ತಿರುತ್ತೆ ಬ್ರೋ ಇವತ್ತು. ವಿಭೂತಿ ಇಕ್ಕೊಂಡು ಪಾಪ ಗಾಂಧಿ ಹುಡುಗನ? ಗಾಂಧಿಯವ್ರ ಅಪ್ಪ. ಇಲ್ಲ ಬ್ರೋ, ಅವಾಗ ಸ್ವಲ್ಪ ಅಲ್ಲ, ಅವಾಗ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲ ಟ್ರೆಡಿಷನಲ್ ಇತ್ತು. ತಲೆ ಮೇಲೆ ಕೊಟ್ಟು ಹಾಕ್ಸಿದ್ರು, ಅದಕ್ಕೆ ಹಂಗಿದ್ದು ನಾನು. ಇಲ್ಲಾಂದ್ರೆ ಹಂಗಿರ್ಲಿಲ್ಲ. ಡೀಸೆಲ್ ಹಾಕ್ಸಿದ್ದೀವಿ, ಡೀಸೆಲ್ ಹಾಕ್ಸ್ಕೊಂಡು ಹೊಡ್ತೀವಿ. ಓಕೆನಾ? ಒಳ್ಳೆ ವ್ಯೂಸ್ ಬೇಕಾ? ಪೆಟ್ರೋಲ್ ಹಾಕ್ಸ್ಬಿಡು ಈ ಗಾಡಿಗ. ಓ ಹೊಲ ಮಚ್ಚ ಪೆಟ್ರೋಲ್ ಹಾಕ್ಸ್ರೆ ಒಳ್ಳೆ ಇದು ಬರುತ್ತೆ. ಕರೆಕ್ಟ್. ಬೇಡ ಬೇಡ ಬಿಡು, ಸುಮ್ಮನೆ ಹಾಕ್ಬೇಕು. ಬುಜ್ಜಿ ಕೈಯೆಲ್ಲ ತೆಗೆದು ಬಿಡ್ತಾನಲ್ಲ. ಆದಷ್ಟು ಡೇಟಲ್ಲಿ ಬ್ರೋ. ಗೈಸ್, ಇವಾಗ ವಾಟರ್ ಬಾಟಲ್ ಎಲ್ಲ ತಗೋತಿದ್ದಾರೆ ಬಾಯ್ಸ್. ಸ್ವಲ್ಪ ಫುಲ್ಲು ದಾಹ ಆಗ್ಬಿಟ್ಟಿತ್ತು, ಅದಕ್ಕೆ ನನಗೆ ವಾಟರ್ ಬಾಟಲ್ ತರಕ್ಕೆ ಕಳಿಸಿದೆ. ದಾಹ ಆದ್ರೆ ನೀರು ಕುಡಿಬೇಕಾ? ಇವಾಗ ನೀವು ಹೇಳಿ ಬ್ರೋ, ಡಯಟ್ ಅಲ್ಲಿ ಇವಾಗ ನಾವು ಅಕಸ್ಮಾತ್ ಇವೆಲ್ಲ ಹೋಗ್ತಿದ್ದೀವಿ, ನಮ್ಗೆ ಏನೋ ತಿನ್ಬೇಕು ಅನ್ಸೋಗಿ. ಇವಾಗ ಏನು ತಿನ್ಬೇಕು ನಾವು? ಚಿಪ್ಸ್ ತಿನ್ನೋದು, ಲೇಸ್ ತಿನ್ನೋದಾ? ಮತ್ತೇನು ತಿನ್ಬೇಕು? ಫ್ರೂಟ್ಸ್ ತಿನ್ಬೇಕು. ಇಲ್ಲೆಲ್ಲ ಸಿಗಲ್ಲ ಫ್ರೂಟ್ಸ್ ಅವಾಗ. ಇವಾಗ ಅಲ್ಲಿ ನೋಡಿ ಇದೆ, ಕುಕುಂಬರ್, ಟೊಮ್ಯಾಟೊ ಎಲ್ಲ ಕಾಣ್ತಿದೆ. ಅದು ತಿನ್ಬೋದಾ? ನಮ್ಗೆ ಈಸಿ. ಸೊ ಸ್ನೇಹಿತರೆ, ಅಕಸ್ಮಾತ್ ನೀವೇನೋ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ನಿಮ್ಗೇನೋ ತಿನ್ಬೇಕು ಅಂತ ಅನ್ಸಿದ್ರೆ, ಅದು ಸ್ನಾಕ್ಸ್ ಏನೋ ತಿನ್ಬೇಕು ಅನ್ಸಿದ್ರೆ, ನೀವು ಫ್ರೂಟ್ಸ್ ತಗೊಬೋದು ಅಷ್ಟೇ ಅಲ್ವಾ? ಫ್ರೂಟ್ಸ್ ಒಳ್ಳೇದು, ಬಾಡಿಗೆ ಒಳ್ಳೇದು, ಹೊಟ್ಟೆ ಪಪ್ಸು ಅವೆಲ್ಲ ತಿನ್ನೋದು ಒಳ್ಳೇದಲ್ಲ. ಬನ್ನಿ ಇವಾಗ ಹೊರಟಿದ್ದೀವಿ. ಇನ್ನೊಂದು ಅಲ್ಲಿ ನೋಡ್ಬೋದು ನೀವು 248 ಕಿಲೋಮೀಟರ್ ಇದೆ. ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೀವಿ. ಇವ್ರು ಫುಲ್ಲು ಟೆಕ್ಸ್ಟೈಲ್ ಬಿಸಿ ಇದಾರೆ. ನಿಮ್ಮ ಸ್ಯಾಮ್ ಕಳಿಸ್ತಾ ಇದೀನಿ, ಕಳಿಸಿ. ಸ್ಯಾಮ್ ಲವರ್ ಬಾಯ್. ಬನ್ನಿ ಹೋಗೋಣ. ಸೊ ಗೈಸ್, ನಿಜ ಹೇಳ್ಬೇಕಾದ್ರೆ XUV ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಓಡಿಸ್ತಿರೋದು, ಅಂದರೆ ಲಾಂಗ್. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಹಾಯ್ ಎಲ್ಲ ಕಿಶನ್ ಫ್ಯಾನ್ಸ್ ಹೇಳ್ಬಿಟ್ಟು ಗಾಡಿ ಕೊಡಿಲ್ಲ. ಬುದ್ಧಿ ಅವೆಲ್ಲ ಕುಡಿಬೇಡ ಬುದ್ಧಿ, ಡೈರೆಕ್ಟ್ ಇದೆ ನೀನು. ನೀನು ಅಕ್ಟೋಬರಲ್ಲಿ ನಮ್ಮ ಹುಡುಗನ ಮದುವೆ ಇದೆ. ಹುಡುಗಂದು ನಮ್ಮ ಫ್ರೆಂಡ್ ಮದುವೆ ಇದೆ. ವಾಚ್ ಕಿತ್ತಾಯ್ತು ಪಾಪ ಕಿಶಾನ್ದು ಪಾಪ. ವಾಚ್ ಕಿತ್ತಾಯ್ತು ಬ್ರೋ ಪಾಪ. ಇಲ್ಲ ನೋಡ್ತೀರಾ ವಿಡಿಯೋಸ್ ಎಲ್ಲ ನಮ್ದು? ಚೆನ್ನಾಗಿ ಬರುತ್ತಾ? ಗೊತ್ತೇ ಬಣ್ಣಾರ ಅಂತ. ಸ್ಯಾಮ್ ಬ್ರೋ ತಗೊಳ್ಳಿ ಬ್ರೋ. ಜಿಮ್ ವಿಡಿಯೋ ಬ್ರೋ, ಒಬ್ಬ ಬಾಡಿ ಬೇರೆ ಕೊಡಿ ಬ್ರೋ. ಹೆಂಗ್ ಮಾಡೋಣ ಚಿಕ್ಕ ಮಕ್ಕಳುಗಳಿಗೆ. ಬಾಯ್. ಚೆನ್ನಾಗಿ ಓದ್ಬೇಕು ಎಲ್ರು, ಓಕೆನಾ? ಚೆನ್ನಾಗಿ ಓದಿ ಎಲ್ರು. ಬಾಯ್. ಗೈಸ್, ಎಂಥ ಕಾಂಬಿನೇಷನ್ ನೋಡಿ ಸ್ಯಾಮ್ ಅವ್ರದ್ದು. ಒಳ್ಳೆ ಟ್ರೆಂಡ್. ಇವಾಗ ಬನ್ನಿ, ಎಂಪೈರಿಗೆ ಬಂದಿದ್ದೀವಿ. ಒಳ್ಳೆ ಗಿಲ್ಗಿಲ್ ತಿನ್ಕೊಂಡು ಹೋಗೋಣ. ಬುಜ್ಜಿ ಕಾರ್ ತುಂಬಾ ಗಲೀಜಾಗಿ. ಡ್ರಿಫ್ಟಿಂಗ್ ಕಾರ್ ನೋಡಿ ಗೈಸ್, ಈ ಡ್ರಿಫ್ಟಿಂಗ್ ಕಾರ್ ಅಂತೆ. ಎಲ್ಲ ಒಳಗಡೆ ಏನೋ ಒಂದು ಹೇಳ್ತಾರೆ ಗೈಸ್. ಹೆಂಗ ಏನೋ ಹೇಳ್ತಾನೆ ಗೊತ್ತಾಗಲ್ಲ. ಬನ್ನಿ ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ. ಇವ್ನು ಹೇಳೋದೆಲ್ಲ ಎಡಿಟ್ ಮಾಡಿರ್ತಾನೆ ಅಲ್ಲಿ, ಅದಕ್ಕೆ ನಿಮ್ಗೆ ಕಾಣಿಸಲ್ಲ. ನಾನು ಹಾಕ್ತೀನಿ. ಕತ್ಲಾಗಿದೆ. ಬೆಳಕಿದೆಪ್ಪ ಗೈಸ್, ನಾವು ಲಾಸ್ಟ್ ಟೈಮು ಮಂಗ್ಳೂರಿಗೆ ಬಂದಿದ್ವಿ. ನಾನು ತೇಜಸ್ಸು, ಸೌಮ್ರು, ಕಾರ್ತಿಕ್, ಸೂರ್ಯ. ಅವಾಗ ನಾನು ತೇಜಸ್ ಎಲ್ಲ ಕುತ್ಕೊಂಡು ಬೆಳಗ್ಗೆ ಟಿಫನ್ ಮಾಡಿದ್ವಿ ಇಲ್ಲಿ. ಸೊ ಇಲ್ಲಿ ಬಂದರೆ ನಂಗೆ ಅವನೇ ನೆನಪಾಗ್ತಾನೆ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ. ಮಿಸ್ ತೇಜಸ್. ಹೌದು, ಮಿಸ್ ತೇಜಸ್. ನಾನು ಶಾಮ ತಗೊಂಡು ಏನಾಗಿದೆ. ಆಮೇಲೆ ನೋಡಿ ಫುಲ್ ಡಯಟು. ನೀವು ಡಯಟಾ ನೋಡಿ, ಬಾರಿಸ್ತಾವ್ರೆ ಇವ್ರಿಬ್ರು. ಬ್ಯಾಟಿಂಗ್ ಮಾಡಿದ್ರು ಕಬಾಬು. ಈರುಳ್ಳಿ ಆಯ್ತಲ್ಲ ಬ್ರೋ ನೀವು. ಈರುಳ್ಳಿ ಯಾರಿಗೆಲ್ಲ ಬಾತಾ ಫಿಶ್ ಇಷ್ಟ? ಬಾರ್ಸನ್ ಮನಿ ಬಾರ್ತಾ ಫಿಶ್ನ ತಕಡು ದಾಮ್ ಮಾಡೋಣ ಇವಾಗ. ಬೈಸ್ ಎಲ್ಲ ಫುಲ್ಲು ನೀಟಾಗಿ ಕ್ಲಿಯರ್ ಮಾಡಿದ್ದೀವಿ. ತಿಂದು ಹೊಟ್ಟೆ ಫುಲ್ ಆಗಿದೆ. ಚಿತ್ರಾನ್ನ ಬುಜಿ ಹಿಂಗೆ ಬಿರಿಯಾನಿ ಆವ್ರೇಜಾ ಗೊತ್ತಾ? ಸ್ನೇಹಿತರೆ, ನಿಮ್ಗೇನಾದರೂ ಶಿಂಗಮ್ ತಿನ್ಬೇಕು ಅಂದ್ರೆ ಇದು ತಗೊಳ್ಳಿ. 0% ಫ್ಯಾಟು, 0% ಶುಗರ್, ಎಲ್ಲ 0%. ಆರಾಮಾಗಿ ಹಾಕೊಂಡು ತಿನ್ಬೋದು ನೀವು ಇದನ್ನ. ಓಕೆನಾ? ಓಕೆ. ಇವೆಲ್ಲ ನೋಡೋ ತಿನ್ಬೇಕು ಅನ್ಸುತ್ತೆ, ಆದ್ರೆ ತಿನ್ಬಾರ್ದು. ಕಿಶನ್ ನನಗೆ ಇವಾಗ ಇದು ಕೊಡ್ತಾನಂತೆ. ನಿಂಗೆ ಕೊಡ್ಸಲ್ಲ ಇದು ನಂಗೆ ಲೋಟಸ್. ಲೋಟಸ್ ಗೈಸ್, ಎಷ್ಟು ಗೊತ್ತಾ ಇದು? 300 ರೂಪಾಯಿ ಅಂತ ಗೈಸ್ ಇದು. ವರುಣ್ ನಂಗೆ ಇವಾಗ ಫೆರ್ರೋಚರ್ ಕೊಡಿಸ್ತಾನೆ. ಡಯಟ್ ಅಂತ
ಕುರ್ಸು ಮಚ್ಚ ವರುಣ್ ಕುರ್ಸಿ ಹಲೋ ಬನ್ನಿ ಹೋಗೋಣ ಆಚೆ ಗೈಸ್ ಇವಾಗೆಲ್ಲ ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡಿ ಊಟ ಗೀಟ ಎಲ್ಲ ಮಾಡಿ ಹೊಡ್ತಾ ಇದ್ದೀವಿ. ಟೈಮ್ ಆಗಲೇ 7 ಗಂಟೆ ಆಗಿದೆ. ಇವಾಗ ಬಿಟ್ಟರೆ ಒಂದು 2 hours ಅಲ್ಲಿ ರೀಚ್ ಆಗ್ತೀವಲ್ಲ ಬ್ರೋ? ಇಷ್ಟೊತ್ತಲ್ಲಿ ಇರಬೇಕಿತ್ತು. ಹೌದು. ನೀವು ಬೆಳ್ಳು ಕಾಣಿಸ್ತಾ ಇರಾ? ಹೌದಾ, ಥ್ಯಾಂಕ್ ಯು. ಬಿಳಿಯಾದ ಹುಡುಗ ಪಾಪ ಇವ್ರು ನೋಡಿ ಗೈಸ್ ಹಿಂದೆಗಡೆ ಹೆಂಗ್ ಕುತ್ಕೊಂಡಿದ್ದಾರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ. ಫುಲ್ ಕನ್ಫರ್ಟಾ? ಬನ್ನಿ ಹೋಗ್ಬಿಟ್ಟು ನಿಮ್ಗೆ ಕೂದಲು ಸಿಗ್ತೀನಿ. ಬಾಯ್. ಫಾಗ್ ನೋಡಿ ಹೆಂಗಿದೆ. ಇನ್ನು ಟೈಮ್ ಬಂದಿದೆ 9 ಗಂಟೆ ಅಷ್ಟೇ. ಫುಲ್ ಫಾಗು. ಗಾಯ್ಸ್ ಈಗ ಜಸ್ಟು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ. ಅಡಿಕೆ ತೋಟ ಫುಲ್ಲು ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಿಮಗೆ ಮೋಸ್ಟ್ಲಿ ಇದು ಕತ್ಲಲ್ಲಿ ಕರೆಕ್ಟಾಗಿ ಕಾಣಲ್ಲ. ನಾನು ಬೆಳಿಗ್ಗೆ ಎದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಇಲ್ಲಿ ವೈಬು ಅಂತ. ಸೊ ನನಗನ್ಸ್ದಂಗೆ ಇಲ್ಲಿ ವೈಬ್ ಚೆನ್ನಾಗಿದೆ. ಎಲ್ಲರೂ ಬಾಯ್ಸ್ ಎಲ್ಲ ಅಲ್ಲೊಬ್ಬ ವ್ಲಾಗ್ ಮಾಡ್ತಿದ್ದಾರೆ, ಅಲ್ಲೊಬ್ಬರು ವ್ಲಾಗ್ ಮಾಡ್ತಿದ್ದಾರೆ. ವ್ಲಾಗ್ ಮಾಡ್ತಿಲ್ಲ, ಅವರೊಬ್ಬರೇ ಆರಾಮಾಗಿರೋದು. ಅವರು ಫೋನ್ ತೆಗೆದ್ರು ವ್ಲಾಗ್ ಮಾಡೋದಕ್ಕೆ. ಎಲ್ಲ ವ್ಲಾಗ್ ತುಂಬ ವ್ಲಾಗ್ಗಳು ಬರ್ತಾ ಇರುತ್ತೆ, ನೀವು ನೋಡಿ ಖುಷಿ ಪಡ್ಬೇಕಷ್ಟೇ. ಸೊ ಬನ್ನಿ ಓಡಿಸಿ ಗೈಸ್. ಕಾಲೆಲ್ಲ ಇನ್ನು ಮಂಡಿ ಪೆನ್ ಬಂದ್ಬಿಟ್ಟಿದೆ ಗೈಸ್. ಓಡಿಸಿ ಅವಾಗಿಂದ ಕಾರ್ನ ಸುಮಾರು 4 hour ಓಡಿಸಿ ಕಾರ್ನ. 5 hour ಆಯ್ತಲ್ಲ ಜೊತೆ ಬಂದು ನಾವು 5 hour ಆಯಿತು. ಸೊ ಈ ಫಾರ್ಮ್ ಹೌಸ್ ಬಂದ್ಬಿಟ್ಟು ನಮ್ಮ ಕಿಶಾನ್, ಸಾರಿ ಈ ರೆಸಾರ್ಟ್ ಬಂದ್ಬಿಟ್ಟು ಕಿಶಾನ್ ಅವ್ರದ್ದು, ನಮ್ಮ ಫ್ರೆಂಡ್ದು. ಅಕಸ್ಮಾತ್ ನಿಮ್ಗೆ ಏನೋ ಬರಬೇಕು ಅಂದರೆ ನಾನು ಬೆಳಗ್ಗೆ ಲೊಕೇಶನ್ ನಿಮಗೆ ಹಾಕಿರ್ತೀನಿ, ಬರ್ಬೋದು ನೀವು ಇಲ್ಲಿಗೆ. ಓಕೆನಾ? ಅಲ್ಟಿಮೇಟ್ ಆಗಿದೆ. ಇಲ್ಲೇ ಮುದ್ದಿದ್ದು ತೊಟ್ಟಿ ಮನೆ, ಇದು ತೊಟ್ಟಿ ಮನೆ. ಹಾಂ ಯಾಕೋ ಸೂರ್ಯ ಕೀ ನಿನಗೆ ಮಾಡಿ ಹೋಗೋ. ವಯಸ್ಸು ನಿಮ್ಗೆ ಇಡೀ ಲೊಕೇಶನ್ನ ಬೆಳಗ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಕತ್ಲಲ್ಲಿ ನಿಮ್ಗೇನು ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ಕೋತೀನಿ. ನಿಮಗೆ ಬೆಳಗ್ಗೆ ತೋರಿಸಿ ಲೊಕೇಶನ್. ಓಕೆನಾ? ನಿಮಗೆ ರೂಮ್ ತೋರಿಸಿ ಮನೆ ಸಾಕಾಗೈತೆ. ಆಚೆಗಡೆ ನೋಡ್ಬೋದು ಇಷ್ಟೇ ಇರೋದು. ಸೊ ಹೊರಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೆ ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ. ಫ್ಯಾಂಟಾಸ್ಟಿಕ್ ಆಗಿದೆ ರೂಮ್. ಮಲ್ಕೊಬೋದು ಆರಾಮಾಗೆ. ನಮಗೆ ಸಪ್ರೇಟಾಗಿ ಒಂದು ಬೆಡ್ ಕಡೆ ಹಾಕ್ಕೊಂಡಿದ್ದೀವಿ. 3 ಜನ ಇದೀವಲ್ಲ, ನಾವು ಟೋಟಲಿ 6 ಜನ ಇದೀವಲ್ಲ, ಅದಕ್ಕೆ ಇಲ್ಲಿ ಈ ರೂಮು ಪಕ್ಕದ ರೂಮು ಸೇಮ್ ಪಕ್ಕದ ರೂಮ್ ಹಿಂಗೆ ಇದೆ. 3 ಜನ ಮಲ್ಕೊಳ್ಳೋದಕ್ಕೆ ಮೇಗಡೆ ಇಬ್ಬರು ಕೆಳಗಡೆ ಒಬ್ರು ಮಲ್ಕೊಬೋದು. ಸೊ ಇಲ್ಲಿ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಕಬೋರ್ಡ್ ನೋಡ್ಬೋದು, ಕಬೋರ್ಡ್ ಇದೆ, ಬಟ್ಟೆ ಇದೆ ಕೊಡೋಕ್ಕೆ. ಆಮೇಲೆ ಇಲ್ಲಿ ಮೇಕಪ್ ಮಾಡ್ಕೊಂಡು ಹುಡುಗಿರಿಗೆ ವಾಶ್ರೂಮ್ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ವಾಶ್ರೂಮ್ ಕೂಡ ಚೆನ್ನಾಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀವಿ. ಇವಾಗ ಆರ್ಮ್ ರೆಸ್ಲಿಂಗ್ ಆಡ್ತಿದ್ದಾರೆ ಸೂರ್ಯ ಮತ್ತೆ ಶ್ರವಣ್ ಬ್ರೋ. ನೋಡೋಣ ಯಾರು ಗೆಲ್ತಾರೆ ನೋಡೋಣ. ಇದೆಲ್ಲ ಹಿಡಿಯಂಗಿಲ್ಲ ಬ್ರೋ, ಇದೆಲ್ಲ ಹಿಡಿಯಂಗಿಲ್ಲ. No, he's not holding it. Bro, it's cheating. ಓಕೆ ಒಂದು ನಿಮಿಷ ಯಾರು ಗೆಲ್ತಾರೆ Bro, ನೋಡೋಣ. cheating ಇದು. ಓಕೆ, ಇಬ್ರು ವಿನ್ನರ್ ಸೂಪರ್. ಇವಾಗ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಊಟ ಮಾಡಿ ಹೋಗ್ತೀವಿ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮ್ ಬಂದ್ಬಿಟ್ಟು ಇವಾಗ ಅಲ್ಲೇ 9 ಗಂಟೆ ಆಗಿದೆ. ಟಿಫನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ ಮಲ್ಕೊಂಡಿದ್ದಾರೆ, ಇನ್ನೂ ಯಾರೂ ಎದ್ದಿಲ್ಲ. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಗೈಸ್ ನನಗೆ ಟಿಫನ್ ಬೇಕೇ ಬೇಕು. ನನಗೇನೋ ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡಿಲ್ಲ ಅಂತಂದರೆ ನಾನೇನೋ ಲೈಫಲ್ಲಿ ಏನೋ ಕಳ್ಕೊಂಬಿಟ್ಟಿನಿ ಅಂತ ಫೀಲ್ ಆಗ್ಬಿಡುತ್ತೆ. ಒಂದು ದಿವಸ ನಾನು ನೈಟ್ರಿಗೂ ಅದೇ ಯೋಚನೆ ಆಗಿದೆ ನನಗೆ. ಅದೇ ಯೋಚನೆ ಆಗ್ತಿರುತ್ತೆ, ನನಗೇನೋ ಕಳ್ಕೊಂಬಿಟ್ಟಿನಿ ಅಂತ. ಅದಕ್ಕೆ ನನಗೆ ಎದ್ದಿದ ತಕ್ಷಣ ನನಗೆ ಟಿಫನ್ ಬೇಕೇ ಬೇಕು. ಅದಕ್ಕೆ ನಾನು ಬ್ರೆಡ್ ಜಾಮು ಮತ್ತು ವಾಟರ್ ಮೆಲನ್ ಹಾಕೊಂಡ್ಬಂದಿದ್ದೀನಿ. ಸೊ ಇದು ನನ್ನ ಬ್ರೇಕ್ಫಾಸ್ಟು. ಸೊ ಇವಾಗ ತಿನ್ಕೊಂಡು ನಾವೆಲ್ಲ ಆಚೆ ಹೋಗ್ತಿದ್ವಿ. ವೆದರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಫುಲ್ ರೆಸಾರ್ಟು. ಆಚೆ ಹೋಗಿ ನಿಮ್ಗೆ ಸಿಗ್ತೀನಿ. ಓಕೆನಾ? ಎಲ್ಲ ಹೋಗ್ತಿದ್ದೀವಿ, ಗೊತ್ತಿಲ್ಲ ಎಲ್ಲ ಹೋಗ್ತಿದ್ದೀವಿ ಅಂತ. ಲೊಕೇಶನ್ಗೆ ಹೋಗಿ ರೀಚ್ ಆಗಿ ನಿಮ್ಗೆ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಬುಜ್ಜೆ ಬ್ರೋ. ಗುಡ್ ಮಾರ್ನಿಂಗ್. ಹೆಂಗಿತ್ತು ನಿದ್ದೆ ಬಂತಾ? ಜಾಲಿ ಬಂತಾ? ಜಾಲಿ ಇದೆಯಲ್ಲ ಬ್ರೋ ಲೊಕೇಶನು. ಗಾಯ್ಸ್ ಇವಾಗ ಎಲ್ಲರೂ ಎದ್ದಿದ್ದಾರೆ, ಟಿಫನ್ ಎಲ್ಲ ಮಾಡಿದ್ರು. ಇವಾಗ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಮಳೆ ಬೇರೆ ಚಿಕ್ಕ ಬೀಳ್ತಿದೆ, ಸಖತ್ತಾಗಿದೆ, ಒಂಥರ ಕ್ಯೂಟಾಗಿದೆ ಮಳೆ. ಈ ಹಟ್ಟಲ್ಲಿ ಇದ್ದಿದ್ದು ಗಾಯ್ಸ್ ನಾವು ಹೆಂಗಿದ್ದು ನೋಡಿ, ಸಾಕಾಗಿದೆಯಲ್ಲ. ಸೊ ಫುಲ್ಲು ಅಡಿಕೆ ತೋಟ ಅಲ್ಲಲ್ಲ. ಹ್ಞೂ ಸಾಕಾಗಿದೆ. ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಎಲ್ಲಿ ಹೋಗ್ಬೇಕು ಅಂತ. ಇನ್ನೂ ಡಿಸ್ಕಷನ್ ಮಾಡ್ತಾರೆ ಇದ್ರು ಅವಾಗಿಂದ ಏನೆಲ್ಲ ಹೋಗ್ಬೇಕು ಅಂತ. ಬನ್ನಿ ಎಷ್ಟು ಹೊಡ್ತೀವಿ ಬಿಡಿ ಬ್ರೋ. ಆಯ್ತು ಬ್ರೋ, ಇವಾಗ ನಾವು ರೆಡಿ ಆಗಿದ್ದೀವಿ. ಬೈಕ್ ಫ್ಲೆಕ್ಸ್ ಹಂಗೆ ಫ್ಲೆಕ್ಸ್ ಮಾಡ್ತೀವಿ ನೋಡಿ ಗಾಯ್ಸ್. ರೆಡಿ 3, 2, 1 ಗೋ. ಯಾರು ದೊಡ್ಡ ಸ್ನೇಹಿತರು? ಯಾರು ದೊಡ್ಡದು ಇವ್ರದ್ದು ದೊಡ್ಡದು, ನಂದು ಚಿಕ್ಕದು. ಇಲ್ಲ ಬ್ರೋ, ನಿನ್ನ ಸ್ವಲ್ಪ ದಪ್ಪ ಇದೆ. ನನ್ನ ಪೇಜಿಗೆ ಇವಾಗ ಹೋಗ್ತಾ ಇದ್ದೀವಿ
ಎಲ್ಲಿಗೆ ಅಂತ ನಮ್ಮ ಬುಜ್ಜಿ ಹೇಳ್ತಾನೆ. ಎಲ್ಲಿ ಬುಜ್ಜಿ? ಮತ್ತೆ ಕೋಟೆ ಬೆಟ್ಟ, ಹಾಂ, ಪುಷ್ಪಗಿರಿ. ನಂದ್ರೊಳಗೆ ಅವ್ರು ಹೇಳಿದ್ದು. ಹೌದಲ್ಲ? ಇಲ್ಲಿ ಬರಲ್ಲ, ರಿಪೀಟ್ ಮಾಡ್ತಿರ್ಬೇಕು ಅವಾಗ ಮನುಷ್ಯ ರಿಪೀಟ್ ಮಾಡಬೇಕು. ಸೊ ಗೈಸ್ ಇವಾಗ ಸೋಮವಾರಪೇಟೆ ಹೋಗ್ತಾ ಇದೀವಿ ಅಂತ. ಸೊ ಗೈಸ್ ಕಾಂಟೆಂಟ್ ನೋಡಿದಾಗ ಬ್ರೋ ಫೇಕ್ ಮಾಡ್ತಾ ಇದ್ದಾರೆ ಇವರು. ಕೂರ್ಗು ಗ್ರೀನ್ ಲ್ಯಾಂಡ್ ಅಂತ ಅಂತಾರೆ. ಅವ್ರು ಇಲ್ಲಿ ನೋಡಿ ಗೈಸ್ ಫುಲ್ ಕೆಸರು ಲ್ಯಾಂಡ್ ಆಗ್ಬಿಟ್ಟಿದೆ ಅಲ್ವಾ? ಫುಲ್ ಕೆಸರು. ಬನ್ನಿ ಇವಾಗ ಕೂರ್ಗಲ್ದಿರೋ ಒನ್ ಆಫ್ ದ ಫೇಮಸ್ ಹೋಟೆಲ್ ಅಂತ ಇದು, ಹೋಟೆಲ್ ಗ್ರೀನ್ ಲ್ಯಾಂಡ್ ಅಂತ. ಸೊ ಅಲ್ಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಬರೋಣ. ಗೈಸ್ ನನ್ನ ಐಟಮ್ ಬಂತು ಅಲ್ಫಮ್ಮ. ಊಟ ಎಲ್ಲ ಆದಮೇಲೆ ವಾಟರ್ ಮೆಲನ್ ಜ್ಯೂಸ್ ಕುಡಿದ್ರೆ ಒಂದು ನೆಮ್ಮದಿ ಇರುತ್ತೆ. ವಾವ್ ಸೂಪರ್. ಕುಡಿದ್ಬಿಟ್ಟು ಲೊಕೇಶನ್ ರೀಚ್ ಆಗ್ತೀವಿ. ಎಲ್ಲರೂ ಲೇಜಿ ಆಗ್ಬಿಟ್ಟರು ನೀವು ಊಟ ಮಾಡ್ಬಿಟ್ಟು. ಇವನೊಬ್ಬ ಊಟ ಮಾಡಿಲ್ಲ ಅಷ್ಟೇ, ಎಲ್ಲರೂ ಲೇಜಿ ಆಗಿದ್ದಾರೆ ಬ್ರೋ. ಲೇಜಿ ಆಗ್ಬಿಟ್ಟಿರ ಬ್ರೋ. ಬಗ ಅಂತ ತಿನ್ನೋಲ್ಲ ಇವರಂತೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಬಗ್ಗೆ ಮಾತಾಡಂಗಿಲ್ಲ. ಓಕೆ ಇವಾಗ ಫುಟ್ಬಿಟ್ಟು ಹೋಗೋಣ ಬನ್ನಿ. ಬಟ್ಟೆ ಬೀಸ್ತಾವ ಕಿಸಾರು. ಅಯ್ಯೋ ಪಾಪ. ಈಗ ಜಸ್ಟ್ ಊಟ ಮಾಡ್ಕೊಂಡ್ ಬಂದ್ವಿ ಗೈಸ್, ಈಗ ಜಸ್ಟ್ ಊಟ ಮಾಡ್ಕೊಂಡ್ ಬಂದ್ವಿ. ಇವಾಗ ಹೋಗ್ತಾ ಇದೀವಿ. ಎಲ್ಲ ಫುಲ್ಲು ಲೇಜಿ ಆಗಿದ್ದಾರೆ ಬಾಯ್ಸ್ ಎಲ್ಲ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಗೈಸ್ ಶ್ರವಣ್ ಬ್ರೋ ಇದು ಯಾವ್ದೋ ಇಕ್ಕಟ್ ರೋಡ್ ಕರ್ಕೊಂಬಂದ್ಬಿಟ್ಟು ನಮ್ಮ ತಗ್ಲಾಕ್ಬಿಡೋರು ಗೈಸ್. ಬ್ರೋ ಎಲ್ಲಿ ಬ್ರೋ ಇದು ರೋಡ್? ಇದು ಶ್ರವಣ್ ಬ್ರೋ ಎಲ್ಲ ಕರ್ಕೊಂಡ್ಬಿಡೋರು ಗೈಸ್. ಬಾಯ್ ಎಲ್ಲ ಕರ್ಕೊಂಡ್ಬಿಡೋರೆ. ಏನ್ ತಗೊಂಡೆ? ಕಾಫಿ ಫ್ಲೇವರ್ ಪರ್ಫ್ಯೂಮು. ಇದೇನಿದು? ಕಾಫಿ ಫ್ಲೇವರ್. ವಾವ್ ಪರ್ಫ್ಯೂಮ್ ನೋಡಿ ಗೈಸ್ ಹೆಂಗಿದೆ. ಮಿಠ ಇದೇನು? ಸರ್ ಅವರು ಸಮೀರು, ಚಾಕ್ಲೇಟು, ಕಟ್ಟ ಮಿಟ್ಟ ಚಾಕ್ಲೇಟು. ಸೊ ಗೈಸ್ ಅದೇನೋ ತಗೊಂಡ್ರು ಕಾಫಿ ಪುಡಿ ಎಲ್ಲ ಇದೇನೋ ಫೇಮಸ್ ಅಂತ ಹೇಳಿ ತೊಗೊಂಡಿದ್ದಾರೆ. ಕಾಫಿ ಪುಡಿ ಮತ್ತು ಏನೋ ಸೆಂಟ ತೊಗೊಂಡಿದ್ದಾರೆ. ಸೊ ಬನ್ನಿ ಇವಾಗ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ನಾವು ಇವಾಗ ವಾಪಸ್ ರೂಮ್ ಹೋಗ್ತಿದ್ದೀವಿ. ರೂಮ್ ಹೋಗಿ ಮಲ್ಕೋತೀವಿ. ಯಾಕೆ ಫುಲ್ ಸುಸ್ತಾಗ್ತಿದೆ ಗೈಸ್, ಎಲ್ಲ ಲೇಜಿ ಆಗಿಬಿಟ್ಟಿದ್ದಾರೆ, ಎಲ್ಲ ಲೇಜಿ ಆಗಿದ್ದಾರೆ ನೋಡಿ. ಸೊ ಅದಕ್ಕೇನೆ ರೂಮ್ಗೆ ಹೋಗಿ ಮಲ್ಕೋತೀವಿ. ಈಗ ಜಸ್ಟು ನಮ್ಮ ಲೊಕೇಶನ್ ರೀಚ್ ಆಗಿದ್ವಿ. ನಿಮ್ಗೆ ಇಲ್ಲಿ ಒಬ್ಬರನ್ನ ತೋರಿಸ್ತೀನಿ, ಎಷ್ಟು ಹೈಟ್ ಇದೆ ಗೊತ್ತಾಗೈತೆ ಅವರು. ನೀವು ನೋಡ್ಬಿಟ್ರೆ ನೀವೇ ಕಂಗಾಲಾಗೋಯ್ತೀರಾ. ತೋರಿಸಿರಿ ನೋಡಿ ಗೈಸ್ ಎಷ್ಟು ಹೈಟ್ ಅವ್ರು ಇವರು. ಇಬ್ಬರು ಎಷ್ಟು ಫೀಟ್ ಇದ್ದವ್ರು ನೀವು? 6.5 ಅಡಿ ಇದಾರೆ ನೋಡಿ ಗೈಸ್ ಇವರು. ಅಯ್ಯೋ ಹೆಂಗ್ ಬ್ರೋ ನಿಮ್ಗೆ ಹತ್ರ ನಾನು ಸೆಲ್ಫಿ ತಗೊಳ್ಳೋದು? ಸೆಲ್ಫಿ ತೊಗೊಳಕ್ಕೆ ಆಗಲ್ಲ ಬ್ರೋ ನಿಮ್ಮನ್ನ. ಹೂ ಬ್ರೋ ನಮ್ಮ ಫ್ರೆಂಡು. ಹಾಯ್ ಮಾಡಿ ಬ್ರೋ. ಎಲ್ರಿಗೂ ನಮಸ್ಕಾರ ಕನ್ನಡಿಗರೇ. ಹೇಳಿ ನಿಮ್ಮ ಬಗ್ಗೆ ಏನಾರ. ನಾವೆಂತ ಬ್ರೋ ಪಾಪದೊಂದು ಜನ ಪುತ್ತೂರಿಂದ ಜೀವನ ನಡೆಸ್ತಿದ್ದೇವೆ. ಹೇಗೋ 2 ಹೊತ್ತು ಊಟಕ್ಕೆ ಆಗ್ತದೆ. ಏನ್ ಕೆಲಸ ಮಾಡ್ತೀರಿ ಹೇಳಿ ಬ್ರೋ ನೀವು? ನಾನು ಬ್ರೋ ಟ್ರಕ್ ಡ್ರೈವರ್. ಟ್ರಕ್ ಅಲ್ಲ ಗಾಯ್ಸ್, ಇವರು ಶಿಪ್ ಡ್ರೈವರ್ ಗಾಯ್ಸ್. ಇವರು ಶಿಪ್ ಎಲ್ಲ ಓಡಿಸ್ತಾರೆ ಗಾಯ್ಸ್. ಇವರು ಐ ಆಮ್ 3rd ಆಫೀಸರ್ ಇನ್ ಮರ್ಚೆಂಟ್ ನೇವಿ. ಅಷ್ಟೇ ಬನ್ನಿ. ನೀನು ರಾತ್ರಿ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ರೆಸಾರ್ಟ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ತೊಟ್ಟಿ ಮನೆ ಕೂಡ ಇದೆ. ಅಕಸ್ಮಾತ್ ಮಳೆ ಬಂದು ನೀರು ತುಂಬಿಕೊಂಡ್ರೆ ಇಲ್ಲಿ ಫುಲ್ಲು ತುಂಬುತ್ತೆ, ಚೆನ್ನಾಗಿರುತ್ತೆ. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಬನ್ನಿ. ಸೊ ಗಾಯ್ಸ್ ಇಲ್ಲಿ ಸಿಕ್ಕಾಪಟ್ಟೆ ನಮಗೆ ಚಳಿ ಆಗ್ತಿದೆ. ಈ ಚಳಿಲಿ ಇಲ್ಲಿ ನೋಡಿ, ಇಲ್ಲಿ ಸ್ಟವ್ ನೋಡಿ ಹೆಂಗ್ ಆಡ್ತಾವ್ರಿ ಇಲ್ಲಿ. ಬ್ರೋ ಹಂಗೆ ಒಂದು ಫ್ಲೆಕ್ಸು ಸೂಪರ್ ಬ್ರೋ. ನಂಗೆ ಇವಾಗ ಚಳಿ ಆಗ್ತಿದೆ, ನನಗೆ ಇಲ್ಲಿ ಆಗ್ತಾ ಇಲ್ಲ. ಅಯ್ಯೋ ಅದು ಸವಾಸನ ಮಾಡ ಬ್ರೋ, ನಂಗೆ ಹೆವಿ ಚಳಿ ಆಗ್ತಿದೆ ನಂಗಂತೂ. ಇವಾಗ ಮಲ್ಕೊಳ್ಳೋ ಸಮಯ ಬಂದಿದೆ, ನಾವು ಮಲ್ಕೋತೀವಿ. ಗುಡ್ ನೈಟ್ ಬುಜ್ಜೆ. ಗುಡ್ ನೈಟ್. ಇವತ್ತು ನಾವೆಲ್ಲೂ ಹೋಗೋಕ್ಕಾಗಿಲ್ಲ, ಫುಲ್ಲು ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ. ಎಲ್ಲೂ ಹೋಗೋಕ್ಕಾಗಿಲ್ಲ, ಎಲ್ಲರೂ ಬೇರೆ ಕಡೆ ಜಾಗಗಳಿಗೆ ಹೋಗೋಕ್ಕಾಗಿಲ್ಲ, ಎಲ್ಲೂ ಹೋಗೋದಕ್ಕಾಗಿಲ್ಲ ಗೈಸ್. ಅದಕ್ಕೆ ಇವಾಗ ಮಲ್ಕೋತಿದ್ದೀವಿ. ನಿಮಗೆ ಬೆಳಿಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಸೊ ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು ಚೆಕ್ಔಟ್ ಆಗಬೇಕು. ಎಲ್ಲರೂ ಟಿಫನ್ ಮಾಡ್ತಿದ್ದಾರಲ್ಲಿ. ಕ್ರೇಜಿಯಾಗಿದೆ ಗೈಸ್ ವೆದರ್ ಮಾತ್ರ. ಎಲ್ಲ ಕೂತ್ಕೊಂಡು ನೋಡಿ ಗೈಸ್ ಟಿಫನ್ ಮಾಡ್ತಿದ್ದಾರೆ, ಬ್ಯಾಟಿಂಗ್ ಮಾಡ್ತವ್ರೆ. ವಾಟರ್ ಮಿಲನ್, ಬ್ರೆಡ್ಡು. ಹೆಂಗಿದೆ ಬ್ರೋ ಟಿಫನು? ಈ ಬ್ರೇಕ್ಫಾಸ್ಟ್ನ 4 ಬ್ಲಾಗಲ್ಲಿ ನೋಡಿದ್ದಾರೆ. ಹೌದಾ ಗೈಸ್, ನಾವು ಬ್ರೆಡ್ಡು ಜಾಮ್ ತಗೊಂಬ ಅಂತಂದರೆ ಇವೇ ರಸ್ ತೊಗೊಂಡು. ರಸ್ಕು ಹೆಂಗಿದೆ? ರಸ್ಕು ಹಿಂಗಂದ್ರೆ ಪುಡಿ ಆಗೋ ರಸ್ಕ್ ಇದು. ರಸ್ಕ್ ಬ್ರೆಡ್ಡಾ?
क्या है रस्क ब्रेड दे दो ब्रेड गाइस रस्क गाइस ಇದು ಬ್ರೆಡ್ ಅಲ್ಲ गाइस ಇವಾಗ ಹೊರಡೋ ಸಮಯ ಬಂದಿದೆ ಹೋಗ್ತಿದ್ದೀವಿ ಮನೆಗೆ ಸ್ವಲ್ಪ ಕೆಲಸಗಳಿದೆ ಸಮೀರ್ ಬ್ರೋಗ ಸ್ವಲ್ಪ ಕೆಲಸ ಇದೆ ಅಂತೆ ನಮಗೂ ಸ್ವಲ್ಪ ಬೆಳಿಗ್ಗೆ ನಮ್ಗೆ ಶೂಟ್ ಇದೆ ಅದಕ್ಕೆ ಹೋಗ್ತಿದ್ದೀವಿ ಶ್ರವಣ್ ಬ್ರೋಗ ಕೆಲಸ ಇದೆ ಅಂತೆ ಅದಕ್ಕೆ ಎಲ್ಲರೂ ಹೊರಡ್ತಿದ್ದೀವಿ ದುಡ್ಡು ಫ್ರೆಂಡು ಕಷ್ಟ ಕೇಳಿದಾಗ ಇಲ್ಲ ಅಂತಾರೆ ನಾವು ಬುಲೆಟ್ ರಬ್ಬರ್ ಅದಕ್ಕೆ ಕುಯ್ಕೊಳ್ಳೋ ಬ್ಲೆಡ್ಡು ಸೊ ಗಾಯ್ಸ್ ನನಗಲ್ಲಿ ಬ್ರೇಕ್ಫಾಸ್ಟು ಸೆಟ್ ಆಗಿಲ್ಲ ಕರೆಕ್ಟಾಗಿ ವಾಟರ್ ಮಿಲನ್ನು ಹೊಟ್ಟೆ ತುಂಬಿಲ್ಲ ಅದಕ್ಕೆ ಇಲ್ಲಿ ಉಡುಪಿಗೆ ಬಂದಿದ್ದೀವಿ ಉಡುಪಿ ವೆಜ್ ಹೋಟ್ಲಿಗೆ ಸೊ ಇಲ್ಲಿ ಒಳ್ಳೆ ಟಿಫನ್ ಮಾಡಿಕೊಂಡು ಹೊರಡೋಣ ಗಾಯ್ಸ್ ಇಡ್ಲಿ ನಾನು ಎಲ್ಲೋದ್ರೂ ಆಚೆ ಕಡೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ತಿನ್ನೋದು ಇಡ್ಲಿ ಬಿಟ್ಟರೆ ಬೇರೆ ಯಾವುದು ಸೆಟ್ ಆಗಲ್ಲ ಅದಕ್ಕೆ ಟಿಫನ್ ಆಯಿತು ಟಿಫನ್ ಆಗಿ ಇವಾಗ ಬೆನ್ನು ಹೊರಟಿದ್ದೀವಿ ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವೆಲ್ಲರೂ ಬಂದು ಎಂಜಾಯ್ ಮಾಡಿದ್ದು ಸೊ ಥ್ಯಾಂಕ್ ಯು ಗಾಯ್ಸ್ ವೆಲ್ಕಮ್ ಬ್ರೋ. ನಮ್ಮ ಲೈಫ್ಗಳ ಬಗ್ಗೆ ಕೂತ್ಕೊಂಡು ಮಾತಾಡಿ ಎಲ್ಲ ಶೇರ್ ಮಾಡಿಕೊಂಡು ಮುಂದೆ ಏನು ಮಾಡೋ ಫ್ಯೂಚರಲ್ಲ ಅಂತ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಒಂದು ಹೆಲ್ತಿ ಟ್ರಿಪ್ ಇತ್ತಿದ್ದು ಆ್ಯಕ್ಚುಲಿ ನಂಗೆ ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ ಸ್ವಲ್ಪ ನಾನು ಬಂದಿರಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಬಾಯ್ 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 ಮಾಡಿ ಬ್ರೋ ಬಾಯ್ ಬಾಯ್ ಮಾಡು ಬಾಯ್ ಮಾಡಿ ಬ್ರೋ ನಮಸ್ಕಾರ ಬಾಯ್ ಬಾಯ್. ಈ ವ್ಲಾಗ್ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ನೆಕ್ಸ್ಟ್ ವಿಡಿಯೋ ಸೈನಿಂಗ್ ಆಫ್ ಬಾಯ್. ಹೌದಾ